155 ರೂಪಾಯಿ. ಒಟ್ಟು ಅನುದಾನ ಖರ್ಚಾಗೋದು 34,890 ರೂಪಾಯಿ. 2022-23 ಏನದ 34,890 ರೂಪಾಯಿ ಖರ್ಚಾಗ್ಯದ. ಬಿಡುಗಡೆ ಅನುದಾನ 79,627 ರೂಪಾಯಿ 23 ಪೈಸೆ. ಖರ್ಚಾಗೋದು 34,890 ರೂಪಾಯಿ. ಮತ್ತು ಉಳಿದ ಅನುದಾನ 44,737 ರೂಪಾಯಿ 23 ಪೈಸೆ ಇಟ್ಟು ಉಳಿದಾರೆ ಈ ಸ್ಕೂಲ್ ಒಳಗ. ನಾವು 4 ದಿನ ಸತತವಾಗಿ ಅಡಿಟ್ ಮಾಡಬೇಕ. ಮುಖ್ಯಗಳು ಅಷ್ಟೇ ನಮ್ಗೇನದ ಮಾಹಿತಿ ಕೊಟ್ಟರು ಬಂದಿರ್ತಕ್ಕಂಥ ಸಹ ಶಿಕ್ಷಕರು ಕೂಡ ಇಲ್ಲಿ ಈ ನಾವು ಶಾಲಾ ಅಡಿಟ್ ಮಾಡೋವಾಗ ಅವ್ರೇನದ ನಮ್ಗೆ ಸ್ಕೂಲಿಗೆ ಬಂದಿರಲ್ಲ, ಗೈರ್ ಹಾಜರಾಗಿ ಇರ್ತಾರೆ ಕಂಟಿನ್ಯೂ. ಈಗ ಹೆಚ್ಚಿಗೆ ಮುಖ್ಯಗಳು ಇಟ್ಟು ಮಾಹಿತಿ ಕೊಟ್ಟಿರ್ತಾರೆ. ನಮ್ಗೆ ಹುಡುಗರು ಏನೋ ಸರಿಯಾಗಿ ಓದೋದತ್ತವ ಅಂದ್ರೆ 70%. ಕೆಲವೊಂದು ಹುಡುಗರಿಗೆ ಏನದ ಒಂದೇ ಹುಡುಗರಿಗೆ ಏನದ ಭಾಷೆ ಬರಂಗಿಲ್ಲ, ಸ್ವಲ್ಪ ಕಡಿಮೆ ಬರ್ತಾವ. ನಿಮ್ಮ ಭಾಷೆ ಮಾತಾಡ್ತಾರೆ, ಭಾಷೆ ಸರಿಯಾಗಿ ಬರಂಗಿಲ್ಲ. ಅವ್ರು ಕಲಿತಾ ಹುಡುಗರು ಏನೋ ಕೂಡ ಹುಷಾರವ, 70% ಅಂದ್ರೆ ಸರಿಯಾಗಿ ಓದ್ತಾರ. ಇಷ್ಟು ಅನುದಾನ ಬಂದದ. ಏನದ ಮಕ್ಕಳಿಗೆ ಏನದ ಸಾಕ್ಸ ನೀವು ಏನದ ಸರ್ ಏನ್ ಹೇಳ್ತಾರ ಏನಿಲ್ಲ, ಮನೆ ಓದ್ಬೇಕೇನದ ಸರ್ ಹೋಮ್ವರ್ಕ್ ಹಾಕಿರ್ಲ ಅಂತ ನೀವು ಕೂಡ ಏನದ ಪಾಲಕರು ಕೂಡ ನೀವು ಕೇಳ್ಬೇಕು. ಹುಡುಗರಿಗೆ ಹೋಗ್ಬೇಕು, ಹುಡುಗರಿಗೆ ಸರ್ ಇವತ್ತು ಏನ್ ಮಾಡ್ಯಾರ ಪಾಠ ಏನಿಲ್ಲ ಅಂತೇಳಿ ನೀವು ಕೂಡ ಪಾಲಕರ ಏನದ ಇದ್ರೊಳಗೆ ಸಮ್ಮುಖದ ಹುಡುಗರು ಹುಷಾರಾಗಬೇಕು. ಈಗೇನಪ್ಪಾ ಅಂತಂದ್ರೆ ಈಗ ಉದಾಹರಣೆಗಾಗಿ ನಿಮ್ಗೆ ಇದು ಬರ್ತಾವಲ್ರಿ 2,000 ರೂಪಾಯಿ ಹೊಂಟಾವಲ್ರಿ ಅವು ಗೃಹಲಕ್ಷ್ಮಿ ಯೋಜನೆ ರೀ. ಆ ರೀತಿ ಗೃಹಲಕ್ಷ್ಮಿ ಯೋಜನೆ ನೀವು ಬಂದಿವಂದ್ರೆ ನೀವೇನ್ ಮಾಡ್ತೀವಿ ಸಡನ್ ಆಗಿ ಅವ್ರಿಗೆ ಹೇಳ್ತೀರಿ ನಮ್ಮ ರೊಕ್ಕ ಬಂದವ ನಿಮ್ಗೆ ಯಾಕೆ ಬಂದಿಲ್ಲ ಅಂತ ಹೋಗಿ ಸಡನ್ ಆಗಿ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ತೀರಿ. ಅದೇ ರೀತಿ ನಿಮ್ ಬಾಜು ಹುಡುಗ ಸ್ಟಡಿ ಮಾಡ್ತಿದ್ರೆ ನಿಮ್ ಹುಡುಗ ಯಾಕೆ ಓದಲಾಗೇನಂತೆ ನೀವೇನಾದ್ರ ಹೆಚ್ಚಿನಾಗಿ ಒತ್ತು ಕೊಡಲಾಗಿರಿ ಹುಡುಗರ ಕಡೆ. ನೀವು ಮನ್ಯಾಗ ಕೂಡ ಹೋಗಿನಾದ ಹುಡುಗರಿಗೆ ಓದಿಸ್ಬೇಕು, ಬರೆಸ್ಬೇಕು. ನೀವು ಹೇಳ್ಬೇಕು ಏನ್ ಹೇಳ್ಯಾರಪ್ಪ ಪಾಠ ಅಂತ ಹೇಳಿ ಹೇಳ್ಕೊಡ್ಬೇಕು. ಇಷ್ಟು ನಾನು ಮಾತು ಮುಗಿಸಿ ಹೆಚ್ಚಿನಾಗಿ ಮಾತಾಡ್ತೀನಿ. ಮಾತಾಡ್ರಿ. ನಮ್ಮ ಕೈಲಿ ಆದಷ್ಟು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಈಗ ನಮ್ಮ ಶಿಕ್ಷಕರಿಲ್ಲ, ಈಗ ಅವರ ಅನುಪಸ್ಥಿತಿದಾಗ ಸ್ವಲ್ಪ ಪ್ರಾಬ್ಲಮ್, ಅದಕ್ಕೇನು ಮಾಡ್ಲಕ್ಕಾಗ್ತದೆ. ಆದ್ರೂ ನನ್ನ ಕೈಯಾಗ ಎಲ್ಲ ಮಕ್ಕಳು ಓದಿರ್ತಾವ್ರಿ. ಆದ್ರೆ ಕೆಲವೊಂದು ಬರ್ಲಾಗ್ಯಾವ, ಅವನು ಇಂಪ್ರೂವ್ ಆಗ್ತಾವ ಸರ್. 100% ಮುಂದಿನ ವರ್ಷ ತನಕ ಒಂದೇ ಎಣ್ಣೆ ಮುಟ್ಕೊಂಡು ಓದಿಸ್ತೀವಿ. ನಿಮ್ದೇನಾದ ಹೇಳ್ರಿ, ಮತ್ ಹುಡುಗರು ಸ್ಕೂಲಿಗೆ ಬರ್ತಾವ ಓದ್ತಾವ ಹೇಳ್ರಿ. ಇಲ್ಲ ಅದೇ ಹೇಳ್ದಲ್ಲ ನಿಮ್ಗನವ್ರಿ ಅವ್ರು ಒಟ್ಟ ಗೈರ್ ನಮ್ಮ ಕೈಲಾದಷ್ಟು ನಾವು ಮಾಡಿರ್ತೀವಿ. ಈಗ ನಮ್ನು ಮತ್ತೆ ಅಷ್ಟು ಮಕ್ಕಳು ಓದುತ್ತಾವ, ಯಾರನ್ನು ಯಾವನು ಇದು